ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ನಾನು ಶಿವಲಿಂಗ್ ಕೊಂಬಿಗುಡ್. ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಕೂಡ ಸುಮಾರು ದಿನಗಳ ಹಿಂದೆ ಇದೇ ವಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ಒಂದು ಹೃದಯ ವಿದ್ರಾವಕ ದೃಶ್ಯವೊಂದು ನಡೆದು ಹೋಗಿದೆ. ಹುಬ್ಬಳ್ಳಿ ತಾಲೂಕಿನ ಅಲ್ಲಿ ನಡೆದಂಥ ಏನು ಇನಾಮ್ ಮೀರಾಪುರ್ ಗ್ರಾಮದ ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂಥ ಮಾನ್ಯ ಅಂದರೆ ಹುಬ್ಬಳ್ಳಿಯ ತಾಲೂಕಿನ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಇನಾಮ್ ಮೀರಾಪುರ್ ಗ್ರಾಮದ ಮಾನ್ಯ ಮತ್ತು ಅದೇ ಊರಿನ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವಿವೇಕಾನಂದರವರು ಇಬ್ಬರು ಕೂಡ ಪ್ರೇಮಿಗಳು ಪ್ರೀತಿಸಿ ವಿವಾಹವನ್ನಾಗಿ ಪಾಲಕರ ಅಂದರೆ ಮಾನ್ಯ ಅಂತಕ್ಕಂಥ ಏನು ಲಿಂಗಾಯತ ಸಮುದಾಯದ ಯುವತಿ ಇರ್ತಾಳಲ್ಲ, ಅವರ ಹೆದರಿಕೆಗೆ, ಅವರ ಪಾಲಕರ ಹೆದರಿಕೆಗಾಗಿ ಹೋಗಿ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಹಾವೇರಿಯಲ್ಲಿ ವಾಸವಾಗಿದ್ದುಕೊಂಡಿರ್ತಾರೆ. ತದನಂತರ ಸುಮಾರು 6 ತಿಂಗಳ ಗರ್ಭಿಣಿ ಆಗಿರ್ತಾಳೆ ಮಾನ್ಯ. ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಮಾನ್ಯ 6 ತಿಂಗಳುಗಳ ಗರ್ಭಿಣಿ ಆಗಿರ್ತಾಳೆ. ಆ ಗರ್ಭಿಣಿ ಆದ ನಂತರ ವಿವೇಕಾನಂದ ಕೆಲಸದ ಮೇಲೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ವಿವೇಕಾನಂದನ ಮನೆಯವರ ಜೊತೆಗೂಡಿ ಹುಬ್ಬಳ್ಳಿಗೆ ಪ್ರತಿ ತಿಂಗಳು ಏನು ಗರ್ಭಿಣಿ ಆಗಿರ್ತಾಳಲ್ಲ ಮಾನ್ಯ, ಅದಕ್ಕಾಗಿ ಚಿಕಿತ್ಸೆಗೋಸ್ಕರ ದವಾಖಾನೆಗೋಸ್ಕರ ಮಾನ್ಯ ಹುಬ್ಬಳ್ಳಿಗೆ ಬಂದಿರ್ತಾಳೆ. ಇದೇ ಸಂದರ್ಭದಲ್ಲಿ ಆಕೆಯ ತಂದೆಯಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಮತ್ತು ಇತರ ಸಂಬಂಧಿಕರು ಸುಮಾರು 8 ಜನ ಸೇರಿ ಆಕೆಯನ್ನ ಬರ್ಬರವಾಗಿ ಹತ್ಯೆಯನ್ನ ಮಾಡ್ತಾರೆ. ಕಾರಣ ಏನಂತ ಗೊತ್ತಿರಬಹುದು. ಇಡೀ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಮೇಲೆ ನಲುಗ್ತಾ ಇರತಕ್ಕಂಥ ಮರ್ಯಾದಾ ಹತ್ಯೆ ಅಂತಕ್ಕಂಥ ಪ್ರಕರಣ ಇದು. ಬಹಳ ಗಂಭೀರವಾದಂಥ ಆರೋಪ. ಇಡೀ ಭಾರತ ದೇಶದಲ್ಲಿ ಇಲ್ಲಿಯವರೆಗೆ ಎಷ್ಟೋ ಮರ್ಯಾದಾ ಹತ್ಯೆಗಳು ಜಾತಿಯ ಹೆಸರಿನಲ್ಲಿ ನಡೀತಾನೆ ಬಂದಿದ್ದಾವೆ. ಆದರೆ ಸರ್ಕಾರಗಳು ನೋಡಿಯೂ ನೋಡದ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವುದು ಬಹಳ ವಿಪರ್ಯಾಸದ ಸಂಗತಿ. ಮಾನ್ಯಳ ತಂದೆಯಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಮತ್ತು ಅರುಣ್ ಗೌಡ, ಈರಣ್ಣಗೌಡ, ಫಕೀರ್ ಗೌಡ, ಬಸನಗೌಡ, ಗುರುಸಿದ್ದ ಗೌಡ, ಬಸಪ್ಪ ಸೋಲಾರಗೊಪ್ಪ ಮತ್ತು ಅನಿಲ್ ಗೌಡ ಅಂತಕ್ಕಂಥ 8 ಜನರು ಮಾರಕಾಸ್ತ್ರಗಳಿಂದ ಮಾನ್ಯಳನ್ನ ಅಟ್ಟಾಡಿಸಿ ಹೊಡೆದು ಕೊಲೆಯನ್ನ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರವಾದ ಸ್ವರೂಪ ಪ್ರಕರಣ ಒಂದು ಕೂಡ ದಾಖಲಾಗಿದೆ. ಅದರ ಜೊತೆಗೆ ಮಾನ್ಯಳ ಮನೆಯವರ ಮೇಲೆ ಅಂದ್ರೆ ಟೋಟಲ್ ಒಟ್ಟಾಗಿ 14 ಜನರ ಮೇಲೆ ಈ ಪ್ರಕರಣ ದಾಖಲಾಗುತ್ತೆ. ಇಲ್ಲಿಯವರೆಗೆ 8 ಜನರನ್ನ ಪೊಲೀಸರು ಬಂಧಿಸಿ ಕಸ್ಟಡಿ ಕೊಟ್ಟಿದ್ದಾರೆ. ವೀಕ್ಷಕರೇ, ತಾವೆಲ್ಲರೂ ಕೂಡ ಗಮನಿಸಿರಬಹುದು, ಮಾನ್ಯಳ ಸಂಬಂಧಿಕರು ಮಾನ್ಯ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವರು ಕಲ್ಯಾಣದಲ್ಲಿ ಕ್ರಾಂತಿಯನ್ನ ಮಾಡಿ ಇಡೀ ದೇಶಕ್ಕೆ, ವಿಶ್ವಕ್ಕೆ ಕ್ರಾಂತಿಕಾರಿ ಬಸವಣ್ಣನೆಂದೇ ಖ್ಯಾತಿಯಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯವನ್ನ ಹುಟ್ಟು ಹಾಕಿದಂಥ ಬಸವಣ್ಣನ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಲಿಂಗಾಯತ ಸಮುದಾಯದ ಮಾನ್ಯಳ ಪಾಲಕರಿಗೆ ಬಸವಣ್ಣನ ಧರ್ಮದ ಬಗ್ಗೆ ಅರಿವೇ ಇರಲಿಲ್ವಾ? ಹೆಸರಿಗೆ ಮಾತ್ರ ಲಿಂಗಾಯತರು ಅನ್ಕೊಂಡು ತಮ್ಮ ಮಗಳು ಅನ್ಯ ಜಾತಿ ಅಂದ್ರೆ ಆತನು ಕೂಡ ಮನುಷ್ಯನೇ, ಆದ್ರೆ ಆತ SC ಜಾತಿಗೆ ಸೇರಿದವ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಹೆತ್ತ ಮಗಳನ್ನ, ಆಕೆ ಗರ್ಭಿಣಿ ಎಂಬುದನ್ನು ಕೂಡ ಲೆಕ್ಕಿಸದೆ ಅಮಾನುಷ್ಯವಾಗಿ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡತಕ್ಕಂಥ ಈ ಪ್ರಕರಣ ಇದೆಯಲ್ಲ, ಬಹಳ ವಿಪರ್ಯಾಸ. ಇದನ್ನ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ಅದರಲ್ಲೂ ಕೂಡ ಸೋಕಾಲ್ಡ್ ಹಿಂದೂಗಳು ಅಂತಕ್ಕಂಥ ಏನು ಗುರುತಿಸ್ಕೊಂಡಿದ್ದೀರಿ, RSSನ ಸಂಘ ಪರಿವಾರದಾಗಿರ್ಬೋದು, BJPಯಲ್ಲಿ ಇರ್ತಕ್ಕಂಥ ಹಿಂದುತ್ವವನ್ನ ಗುತ್ತಿಗೆ ಪಡೆದುಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಅಲ್ಲಿ ಹತ್ಯೆಯಾಗಿರ್ತಕ್ಕಂಥ ಹೆಣ್ಣು ಮಗಳು ಹಿಂದೂನ ಅಲ್ವಾ? ಯಾಕೆ ನೀವು ಯಾರು ಕೂಡ ತುಟಿ ಬಿಸ್ತಾ ಇಲ್ಲ? ಯಾಕೆ ನೀವು ಯಾರು ಕೂಡ ತುಟಿ ಬಿಸ್ತಾ ಇಲ್ಲ? ಹಿಂದೆ ಕಾಲೇಜಿನಲ್ಲಿ, ಇದೇ ಹುಬ್ಬಳ್ಳಿಯ ಕಾಲೇಜಿನಲ್ಲಿ ಹಿಂದೂ ಯುವತಿಯ ಒಂದು ಕೊಲೆ ಆಗುತ್ತೆ. ಆಕೆಯನ್ನ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಮುಸಲ್ಮಾನನಾಗಿರ್ತಾನೆ. ಅದಕ್ಕೋಸ್ಕರ ನಿಮ್ಮ ಚೀರಾಟ ರಂಪಾಟಗಳೇನು, ನೀವು ಬೀದಿಗೆ ಇಳಿದಿರೋದೇನು, ನಿಮ್ಮ ಕೂಗಾಟ, ನಿಮ್ಮ ಹಾರಾಟಗಳೇನು? ಎಸ್ ಮಾಡಿ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರ ಮೇಲೆ ಆಗಿರಲಿ, ಯಾವುದೇ ಜಾತಿ ಧರ್ಮ ಪಂಗಡಗಳ ಮೇಲೆ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳಾದಾಗ ಖಂಡಿಸುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ಖಂಡಿಸಿ, ಉಗ್ರವಾದಂತಹ ಹೋರಾಟವನ್ನ ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡಿ.
ಆದರೆ ಆವತ್ತು ಸತ್ತಂತ ಆ ಹೆಣ್ಣು ಮಗಳು ಹಿಂದೂ ಆದರೆ ಇವತ್ತು ಸತ್ತಂತ ಈ ಮಾನ್ಯ ಹಿಂದೂನ ಅಲ್ವಾ? ಅದೇ ರೀತಿಯಾಗಿ ನೀವು ಅವತ್ತು ಏನು ಹುಬ್ಬಳ್ಳಿಯಲ್ಲಿ ಏನು ಅವತ್ತು ಒಂದು ಹತ್ಯೆ ಆಗಿತ್ತು ಕಾಲೇಜಿನಲ್ಲಿ, ಅದರ ವಿಚಾರವಾಗಿ ಹಿಂದೂ ಸಿಂಹಿಣಿ ಟಿಕ್ ಟಾಕ್ ಸ್ಟಾರ್ ನೀವೆಲ್ಲ ನೋಡಿರ್ಬೋದು, ಪ್ರಿಯಾ ಸೌದಿ ಅಂತಕ್ಕಂಥ ಇದೇ ಉತ್ತರ ಕರ್ನಾಟಕದ ಒಬ್ಬಳು ಹೆಣ್ಮಗಳು ಹತ್ತಿದ್ದು ಗೊರೆದಿದ್ದು ಕಣ್ಣೀರು ಹಾಕಿದ್ದೆ, ಏನು ಡ್ರಾಮಾಗಳೆಲ್ಲ ಮಾಡ್ಕೊಂಡ್ರಿ. ಇವತ್ತೆಲ್ಲಿ ಹೋಗಿದ್ಯಮ್ಮ ಪ್ರಿಯಾ ಸೌದಿ? ಇವಳು ನಿನ್ನ ಸಹೋದರಿ ಅಲ್ವಾ? ಇವಳು ಯಾವುದೋ ಬೇರೆ ದೇಶದಿಂದ ಬಂದಳ ಅಥವಾ ದಲಿತನನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದಳು? ಇವಳು ಸತ್ರು ಅಷ್ಟೇ ಬಿಟ್ರು ಅಷ್ಟೇ, ದಲಿತರು ಹಿಂದೂಗಳಲ್ಲ, ದಲಿತರು ಯಾವುದೇ ಕಾರಣಕ್ಕೂ ಹಿಂದೂಗಳಲ್ಲ ಅಂತಕ್ಕಂಥ ಮೈಂಡ್ ಸೆಟ್ ನಿಮ್ಮ ಮನಸ್ಸಿನಲ್ಲಿದೆ. ಆ ಕಾರಣಕ್ಕಾಗಿ ನೀವು ಯಾರು ಕೂಡ ಪ್ರತಿಭಟಿಸ್ತಾ ಇಲ್ಲ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾನತಾವಾದಿಗಳಾಗಿರ್ಬೋದು, ದಲಿತ ಪರ ಸಂಘಟನೆಯವರಾಗಿರ್ಬೋದು, ಕೆಲವು ಪ್ರಗತಿಪರ ಸಂಘಟನೆಗಳು, ಚಿಂತಕರು ಎಲ್ಲರೂ ಕೂಡ ಈ ಮಾನ್ಯಳ ಕೊಲೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕಂಬನಿಯನ್ನ ಮಿಡಿತಾ ಇದ್ದಾರೆ. ಈ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ಒಂದು ಈ ದೇಶದಲ್ಲಿ ದೊಡ್ಡ ಜಾತಿ ವ್ಯವಸ್ಥೆಯ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಪಿಡುಗಾಗಿ ಮಾರ್ಪಟ್ಟಿದೆ. ನಾವು ಪದೇ ಪದೇ ನಾವು ಹೇಳ್ತಾನೆ ಇದ್ದೀವಿ, ಈ ಜಾತಿ ವ್ಯವಸ್ಥೆಗಳನ್ನ ತಡಿಲಿಕ್ಕೆ ಈಗೇನು ಒಂದು ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿದ್ರೆ ಯಾವ ರೀತಿಯಾಗಿ ಒಂದು ಕಟ್ಟುನಿಟ್ಟಾದ ಕಾನೂನನ್ನ ಸರ್ಕಾರ, ಇಡೀ ಕರ್ನಾಟಕ ಸರ್ಕಾರ ಜಾರಿಗೊಳಿಸ್ತಾ ಇದೆ, ಅದೇ ರೀತಿಯಾಗಿ ನಮ್ಮದೊಂದು ಬೇಡಿಕೆ ಇದೆ, ಒಂದು ಒತ್ತಾಯ ನಮ್ಮ UKTB ಕರ್ನಾಟಕದ ವತಿಯಿಂದ ಮತ್ತು ಇಡೀ ಕರ್ನಾಟಕದ ಜನತೆ ವತಿಯಿಂದ. ಏನು ಒತ್ತಾಯ ಅಂತಂದ್ರೆ, ಈ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ಏನಿದೆಯಲ್ಲ, ತಾವು ಹೆತ್ತು ತಮ್ಮ ಕರುಳನ್ನೇ ಕತ್ತರಿಸಿ ಬೇರ್ಪಡಿಸಿದಂತ ತಾವು ಹೆತ್ತಂತ ಮಕ್ಕಳನ್ನ ಜಾತಿ ಹೆಸರಿನಲ್ಲಿ ನಡು ರಸ್ತೆಯಲ್ಲಿ ಅಡ್ಡಾಡಿಸಿ ಕೊಚ್ಚಿ ಕೊಲೆ ಮಾಡ್ತಕ್ಕಂಥ ಈ ಕ್ರೂರ ಮನಸ್ಥಿತಿಯ ಸಂಪ್ರದಾಯ ಅಂತ್ಯ ಆಗ್ಬೇಕು ಅಂತಂದ್ರೆ ಸರ್ಕಾರ ಈ ಮರ್ಯಾದೆ ಹತ್ಯೆ ಅಂತಕ್ಕಂಥ ಒಂದು ಏನು ಇದು ಘನಘೋರ ಕೃತ್ಯ ಇದೆಯಲ್ಲ, ಇದಕ್ಕೆ ಒಂದು ಕಠಿಣವಾದಂತ ಕಾನೂನನ್ನ ಜಾರಿ ಮಾಡಲೇಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯವನ್ನ ಮಾಡ್ತೀವಿ. ಹೆಸರಿಗೆ ಮಾತ್ರ ನಾವೆಲ್ಲರೂ ಹಿಂದೂ, ನಾವೆಲ್ಲ ಒಂದು ಅಂತಕ್ಕಂಥದ್ದು. ಬಂಧುಗಳೇ, ಪ್ರತಿ ವರ್ಷ ಅಂಕಿಅಂಶಗಳ ಪ್ರಕಾರ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ದಲಿತರ ಮೇಲೆ ನಡ್ತಕ್ಕಂಥ ದೌರ್ಜನ್ಯಗಳ ಪ್ರಮಾಣ ಪ್ರತಿ ವರ್ಷಕ್ಕೆ ವರ್ಷ ಕ್ರಮೇಣ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದ್ರು ಏನು ಹಿಂದೂ ನಾವೆಲ್ಲ ಒಂದು ಅಂತಿರಲ್ಲ, ಯಾವ ಕಾರಣಕ್ಕಾಗಿ ದಲಿತರನ್ನ ನೀವು ಇಲ್ಲಿಯವರೆಗೂ ಶೋಷಣೆ ಮಾಡ್ತಾನೆ ಬಂದಿದ್ದೀರಿ? ಇದು ಮಾನ್ಯಾಳ ಪ್ರಕರಣ ಅಲ್ಲ. ತಾವು ಗಮನಿಸಿರ್ಬೋದು, ಮೊನ್ನೆ ವಿಜಯಪುರದಲ್ಲಿ ದೇವಸ್ಥಾನದಲ್ಲಿ ಸರಿ ಸಮಾನವಾಗಿ ಆತ ಊಟಕ್ಕೆ ಕೂತ ಅನ್ನೋ ಕಾರಣಕ್ಕಾಗಿ ಆ ಯುವಕನನ್ನ ಥಳಿಸಿ ಹತ್ಯೆ ಮಾಡಲಾಗಿದೆ. ಆತ ಹಿಂದೂ ಅಲ್ವಾ? ಇದೇನಾ ನಿಮ್ಮ ಹಿಂದುತ್ವ? ಮನುಷ್ಯರನ್ನಾಗಿ ಕಾಣದ ಧರ್ಮ ಧರ್ಮವೇ ಅಲ್ಲ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತೇಳಿ ವಿಶ್ವಗುರು ಬಸವಣ್ಣನವರು ಕಲ್ಯಾಣದ ಕ್ರಾಂತಿಯನ್ನ ಮಾಡಿ ಸಾರಿ ಸಾರಿ ಹೇಳಿದ್ರು. ಇದೇ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಹಿಂದುಗಡೆ ಬಸವಣ್ಣನವರನ್ನ ಈ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ರು ಕೂಡ ಈ ರಾಜ್ಯದಲ್ಲಿ ದಲಿತರ ಮೇಲೆ ಶೋಷಣೆಗಳು ನಿಲ್ತಾ ಇಲ್ಲ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UKTV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.